ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 2025ರಲ್ಲಿ ನೇಪಾಳದಲ್ಲಿ ನಡೆದ ಒಂದು ಭಾರೀ ಘಟನೆ ವಿಶ್ವದ ಗಮನ ಸೆಳೆದಿದೆ. ಸೋಷಿಯಲ್ ಮೀಡಿಯಾ ಬ್ಯಾನ್ನಿಂದ ಪ್ರಾರಂಭವಾದ ಪ್ರತಿಭಟನೆಗಳು ಹೇಗೆ ಗಲಭೆಗೆ ತಿರುಗಿ ಪ್ರಧಾನಿಯ ರಾಜೀನಾಮೆಗೆ ಕಾರಣವಾದವು ಎಂಬುದನ್ನು ಇಂದು ನೋಡೋಣ. ನೇಪಾಳ ಸರ್ಕಾರ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದುಕೊಂಡಿತ್ತು. ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಸರ್ಕಾರದ ಬಳಿ ನೋಂದಾಯಿಸಬೇಕು, ಇಲ್ಲವಾದರೆ ಅವುಗಳನ್ನು ನಿಷೇಧಿಸಲಾಗುತ್ತದೆ ಎಂದು. ಸರ್ಕಾರದ ಉದ್ದೇಶ ಫೇಕ್ ನ್ಯೂಸ್ ಮತ್ತು ತಪ್ಪು ಮಾಹಿತಿಯನ್ನು ತಡೆಯುವುದು ಎನ್ನುತ್ತಿತ್ತು. ಆದರೆ ಯುವಕರು ಇದನ್ನು ಮಾತಿನ ಸ್ವಾತಂತ್ರ್ಯದ ಮೇಲೆ ದಾಳಿ ಎಂದು ಕಂಡರು. ಸರ್ಕಾರದ ಈ ಕ್ರಮದ ವಿರುದ್ಧವಾಗಿ ಸಾವಿರಾರು ವಿದ್ಯಾರ್ಥಿಗಳು, ಯುವಕರು, ಜನಸಾಮಾನ್ಯರು ರಾಜಧಾನಿ ಖಟ್ಮಂಡು ಸೇರಿದಂತೆ ಅನೇಕ ನಗರಗಳಲ್ಲಿ ಬೀದಿಗಿಳಿದರು. ಇವರ ಬೇಡಿಕೆಗಳು ಕೇವಲ ಸೋಷಿಯಲ್ ಮೀಡಿಯಾ ಸ್ವಾತಂತ್ರ್ಯವಷ್ಟೇ ಅಲ್ಲ, ಭ್ರಷ್ಟಾಚಾರ, ಉದ್ಯೋಗಾವಕಾಶಗಳ ಕೊರತೆ ಮತ್ತು ರಾಜಕೀಯ ಅಸ್ಥಿರತೆ ವಿರುದ್ಧವೂ ಆಗಿತ್ತು. ಶಾಂತ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು. ಪೊಲೀಸರು ಅನಿಲ, ಗುಂಡು ಮತ್ತು ಲಾಠಿ ಚಾರ್ಜ್ ಬಳಸಿದರು. ಪ್ರತಿಭಟನಾಕಾರರು ಸರ್ಕಾರದ ಕಟ್ಟಡಗಳಿಗೆ ಬೆಂಕಿ ಹಚ್ಚಿದರು. ಸಂಸತ್ ಭವನ ಸೇರಿದಂತೆ ಅನೇಕ ಸರ್ಕಾರಿ ಕಚೇರಿಗಳು ಹಾನಿಗೊಂಡವು. ದುರದೃಷ್ಟವಶಾತ್ 70ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಮತ್ತು 100 ಮಂದಿ ಗಾಯಗೊಂಡರು. ಜನರ ಒತ್ತಡದ ಕಾರಣ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಹಿಂತೆಗೆದುಕೊಂಡಿತ್ತು. ಆದರೆ ಆ ವೇಳೆಗೆ ಪರಿಸ್ಥಿತಿ ಕೈಮೀರಿತು. ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದರು. ಅವರ ಸ್ಥಾನಕ್ಕೆ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕಾರ್ಕಿ ಅವರನ್ನು ಅಂತರಿಮ ಪ್ರಧಾನಿಯಾಗಿ ನೇಮಕ ಮಾಡಲಾಯಿತು. ಇದೇ ಮೊದಲ ಬಾರಿಗೆ ನೇಪಾಳದಲ್ಲಿ ಮಹಿಳೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ಹೊಸ ಚುನಾವಣೆಯನ್ನು ಮಾರ್ಚ್ 5, 2026ಕ್ಕೆ ಘೋಷಿಸಲಾಯಿತು. ಮೃತರಾದವರ ಕುಟುಂಬಗಳಿಗೆ ಪರಿಹಾರ ಮತ್ತು ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಲು ಸರ್ಕಾರ ಭರವಸೆ ನೀಡಿದೆ. ಗಲಭೆಯ ನಂತರ ಗಡಿಭಾಗಗಳಲ್ಲಿ ವ್ಯಾಪಾರ ಸ್ಥಗಿತಗೊಂಡಿದ್ದರೂ ಈಗ ನಿಧಾನವಾಗಿ ಸರಕು ಸರಬರಾಜು ಪುನಃ ಆರಂಭವಾಗಿದೆ. ಈ ಘಟನೆ ಯುವಕರ ಅಸಮಾಧಾನ, ಭ್ರಷ್ಟಾಚಾರದ ವಿರುದ್ಧದ ಕೋಪ ಮತ್ತು ಡಿಜಿಟಲ್ ಸ್ವಾತಂತ್ರ್ಯದ ಹೋರಾಟವನ್ನು ಬಹಿರಂಗಪಡಿಸಿದೆ. ಇದು ಕೇವಲ ಸೋಷಿಯಲ್ ಮೀಡಿಯಾ ವಿಚಾರವಲ್ಲ, ಇದು ಒಂದು ಪೀಳಿಗೆಯ ಕನಸು ಮತ್ತು ಅಸಮಾಧಾನದ ಧ್ವನಿಯಾಗಿದೆ. ಮುಂದಿನ ಚುನಾವಣೆಯಲ್ಲಿ ನೇಪಾಳ ಯಾವ ದಾರಿಯಲ್ಲಿ ಸಾಗಲಿದೆ? ಜನರ ಹೋರಾಟದಿಂದ ನಿಜವಾದ ಬದಲಾವಣೆ ಬರಬಹುದೇ? ನೋಡೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂದ್ರೆ ಮಿತ್ರರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರು ಕೂಡ ನೇಪಾಳದ ಇತ್ತೀಚಿನ ಘಟನೆ ಸಂಪೂರ್ಣ ತಿಳಿದುಕೊಳ್ಳಲಿ.